ಫ್ಲೂಯೆನ್ಸಿ ಕೋಚಿಂದ ಮ್ಯಾನಿಫೆಸ್ಟೇಷನ್ ಮೆಂಟರ್ ಯಾಕಾಗಿದ್ದು? ನಮಸ್ಕಾರ. ಇತ್ತೀಚೆಗೆ ಕೆಲವರು ನನ್ನನ್ನು ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ರೇಖಾ ಮ್ಯಾಮ್, ನೀವು ಇಂಗ್ಲಿಷ್ ಟೀಚರ್ ಅಲ್ವಾ? ಈ ಮ್ಯಾನಿಫೆಸ್ಟೇಷನ್ ಬಿಸ್ನೆಸ್ ಏನು ಹೊಸದು ಅಂತ. ಇದು ಸರಿಯಾದ ಪ್ರಶ್ನೆ. ಹಾಗಾಗಿ ನಾನು ನೇರವಾಗಿ ಉತ್ತರ ಕೊಡ್ತೀನಿ. ನಾನು ಮ್ಯಾನಿಫೆಸ್ಟೇಷನ್ ಇಂದ ಶುರು ಮಾಡಿಲ್ಲ, ನಾನು ಜನರಿಂದ ಶುರು ಮಾಡಿದೆ. ಹಲವಾರು ವರ್ಷಗಳ ಕಾಲ ಇಂಗ್ಲಿಷ್ ಕಲಿಸಿದ್ದೇನೆ. ಸಾವಿರಾರು ವಿದ್ಯಾರ್ಥಿಗಳು ಫ್ಲೂಯೆನ್ಸಿ ಇಂಪ್ರೂವ್ ಸಹ ಮಾಡ್ಕೊಂಡಿದ್ದಾರೆ. ಕಾನ್ಫಿಡೆನ್ಸ್ ಬಂದಿದೆ, ಪಬ್ಲಿಕ್ ಸ್ಪೀಕಿಂಗ್ ಮಾಡೋ ಧೈರ್ಯ ಬಂದಿದೆ. ಆದರೆ ನಾನು ಒಂದು ಸಂಗತಿ ಗಮನಿಸಿದೆ. ಕೆಲವರು ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡ್ತಾ ಇದ್ರು, ಆದರೆ ಜೀವನದಲ್ಲಿ ಸ್ಟಕ್ ಆಗಿದ್ರು. ಭಯ, ಅಪನಂಬಿಕೆ, ದುಡ್ಡಿನ ಸ್ಟ್ರೆಸ್, ಲೋ ಸೆಲ್ಫ್ ವರ್ತ್. ಇನ್ನು ಕೆಲವರು ಇಂಗ್ಲಿಷ್ ಪರ್ಫೆಕ್ಟ್ ಆಗೋ ಮುಂಚೆಯೇ ಅವರ ಜೀವನ ಫಾರ್ವರ್ಡ್ ಮೂವ್ ಆಗ್ತಿತ್ತು. ಬೆಟರ್ ಡಿಸಿಷನ್ಸ್, ನ್ಯೂ ಆಪರ್ಚುನಿಟೀಸ್, ಇನ್ನರ್ ಕಾನ್ಫಿಡೆನ್ಸ್. ಅಲ್ಲಿ ನನಗೊಂದು ಸತ್ಯ ಅರ್ಥ ಆಯ್ತು. ಇಂಗ್ಲಿಷ್ ನಿಮ್ಮ ಎಕ್ಸ್ಪ್ರೆಷನ್ನ ಬದಲಿಸುತ್ತೆ, ಮ್ಯಾನಿಫೆಸ್ಟೇಷನ್ ನಿಮ್ಮ ಐಡೆಂಟಿಟಿ ಬದಲಿಸುತ್ತೆ. ಐಡೆಂಟಿಟಿ ಬದಲಾದರೆ ಜೀವನನೇ ಬದಲಾಗತ್ತೆ. ನನ್ನ ಜೀವನವೇ ಇದಕ್ಕೆ ಸಾಕ್ಷಿ. ನಾನು ಪ್ರಿವಿಲೇಜಿಂದ ಬಂದವಳಲ್ಲ. ಈಸಿ ಲೈಫ್ ನನಗಿರಲಿಲ್ಲ. ಹ್ಯುಮಿಲಿಯೇಷನ್, ಸ್ಟ್ರಗಲ್, ಸೆಲ್ಫ್ ಡೌಟ್ ಇದೆಲ್ಲ ಅನುಭವಿಸ್ಕೊಂಡೇ ಬಂದಿದ್ದೀನಿ. ನನ್ನ ಜೀವನ ಬದಲಿಸಿದ್ದು ಮೋಟಿವೇಶನ್ ಅಲ್ಲ, ಮೈಂಡ್, ಎಮೋಷನ್ ಆ್ಯಂಡ್ ಐಡೆಂಟಿಟಿ. ಇವು ಹೇಗೆ ಕೆಲಸ ಮಾಡುತ್ತೆ ಅಂತ ಕಲ್ತಿದ್ದು. ನಾನು ಈ ಪ್ರಾಸೆಸ್ ಫಾಲೋ ಮಾಡಿದೆ, ಪ್ರಾಕ್ಟೀಸ್ ಮಾಡಿದೆ. ಮೊದಲು ಬದುಕಿದೆ, ಆಮೇಲೆ ಕಲಿಸಿದೆ. ರಿಸಲ್ಟ್ ಓವರ್ನೈಟ್ ಬರಲಿಲ್ಲ, ಆದರೆ ಶೂರಾಗಿ ಬಂತು. ದುಡ್ಡಿಗೆ ಮುಂಚೆ ಕಾಮ್ನೆಸ್ ಬಂತು, ಗ್ರೋತ್ಗೆ ಮುಂಚೆ ಕ್ಲಾರಿಟಿ ಬಂತು, ಸಕ್ಸಸ್ಗೆ ಮುಂಚೆ ಕಾನ್ಫಿಡೆನ್ಸ್ ಬಂತು. ಇದೇ ಮ್ಯಾನಿಫೆಸ್ಟೇಷನ್. ಇದು ಮ್ಯಾಜಿಕ್ ಅಲ್ಲ, ಬ್ಲೈಂಡ್ ಬಿಲೀಫ್ ಅಲ್ವೇ ಅಲ್ಲ, ಶಾರ್ಟ್ಕಟ್ ಅಂತೂ ಅಲ್ವೇ ಅಲ್ಲ. ಇದು ಸೈಂಟಿಫಿಕ್ ಅಲೈನ್ಮೆಂಟ್. ಹಾಗಾಗಿ ನಾನು ನನ್ನ ಸೈಂಟಿಫಿಕ್ ಮ್ಯಾನಿಫೆಸ್ಟೇಷನ್ ಮಾಸ್ಟರ್ ಕ್ಲಾಸಲ್ಲಿ ಟೀಚ್ ಮಾಡೋದ್ರಲ್ಲಿ ನನ್ನ ಪಾತ್ ಚೇಂಜ್ ಮಾಡಿಲ್ಲ, ನನ್ನ ಪಾತ್ ಕಂಪ್ಲೀಟ್ ಮಾಡಿದ್ದೇನೆ. ಇಂಗ್ಲಿಷ್ ನನ್ನ ವಿದ್ಯಾರ್ಥಿಗಳಿಗೆ ಲೋಕದ ಜೊತೆ ಮಾತನಾಡೋ ಧೈರ್ಯ ಕೊಟ್ಟು, ಮ್ಯಾನಿಫೆಸ್ಟೇಷನ್ ಜೀವನದ ಜೊತೆ ಕಾನ್ಫಿಡೆನ್ಸಿಂದ ಬದುಕೋ ಶಕ್ತಿ ಕೊಡುತ್ತೆ. ಎರಡು ಒಂದೇ ಮೂಲದಿಂದ ಬಂದವು. ಇನ್ನು ಎಂಪವರ್ಮೆಂಟ್. ನಿಮಗೆ ಕನೆಕ್ಟ್ ಆಗಿದ್ದರೆ ನೀವು ಅರ್ಥ ಮಾಡ್ಕೊಳ್ತೀರಾ. ಕ್ಯೂರಿಯಾಸಿಟಿ ಇದ್ದರೆ ಯು ಆರ್ ವೆಲ್ಕಮ್. ಇದೇ ನನ್ನ ಜರ್ನಿ, ಇದೇ ನನ್ನ ಟ್ರೂತ್.